ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ನಟ ಸುನಿಲ್ ರಾವ್ ನಮ್ಮ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸುನಿಲ್, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಅರವಿಂದ್ ಅವರೇ, ಹೇಗಿದ್ದೀರಿ? ನಿನ್ನೆ 17 ವರ್ಷಗಳ ಒಂದು ಕಾಯುವಿಕೆಗೆ ಕೊನೆ ಸಿಕ್ತು. ಕೊನೆಗೂ RCB ಚಾಂಪಿಯನ್ಸ್ ಆದರು. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಕಾಯುವಿಕೆ ಅಲ್ಲ ಸ್ವಾಮಿ, ಅದು ತಪಸ್ಸು. ತಪಸ್ಸು ನಿಜ. ಇಲ್ಲ, ಖಂಡಿತವಾಗ್ಲೂ ಇದು ದೊಡ್ಡ ಸಾಧನೆನೇ ಹೌದು. ಇಷ್ಟು ವರ್ಷ ನಾವೆಲ್ಲ ಕಾದಿರೋದಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ. 17 ವರ್ಷಗಳಲ್ಲಿ ಸಾಧ್ಯವಾಗದೇ ಇದ್ದಿದ್ದು 18ನೇ ಆವೃತ್ತಿಯಲ್ಲಿ ಆಗಿದೆ. ನಿಮ್ಮ ಪ್ರಕಾರ ಕೀ ಪಾಯಿಂಟ್ಸ್ ಏನು RCBಗೆ ಸಕ್ಸಸ್ಗೆ? ಐ ಥಿಂಕ್ ಇಷ್ಟು ವರ್ಷ ನಾವು 2-3 ಜನ ಅಥವಾ 3-4 ಜನ ಪ್ಲೇಯರ್ಸ್ ಮೇಲೆ ಸ್ವಲ್ಪ ಹೆಚ್ಚಾಗಿ ಡಿಪೆಂಡ್ ಆಗ್ತಾ ಇದ್ವಿ ಅಂತ ಅನ್ಸುತ್ತೆ. ಈ ವರ್ಷ ನಮ್ಗೆ ಅದು ಕಾಣಲಿಲ್ಲ. ಟಾಪ್ ಆರ್ಡರ್ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು. ಮಿಡ್ಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅಂಡ್ ಈ ವರ್ಷ ನಮ್ಗೆ ಐ ಥಿಂಕ್ ಕೊಹ್ಲಿ ಅವ್ರು ಕೂಡ ಮೆನ್ಷನ್ ಮಾಡಿದ್ರು, ಈ ವರ್ಷ ನಮ್ಗೆ ಬೌಲರ್ಗಳು ನಮ್ಮನ್ನ ಟೂರ್ನಮೆಂಟ್ ಗೆದ್ಕೊಟ್ಟಿದ್ದು. ಕ್ರಿಕೆಟ್ ನಲ್ಲಿ ನಾವು ನಂಬಿರ್ತೀವಿ, ನಾವು ಕ್ರಿಕೆಟ್ ಆಡೋರೆ ಬ್ಯಾಟ್ಸ್ಮನ್ ವಿನ್ ಯು ಮ್ಯಾಚಸ್, ಬೌಲರ್ಸ್ ವಿನ್ ಯು ಟೂರ್ನಮೆಂಟ್ಸ್ ಅಂತ ಹೇಳ್ತಾರೆ. ಆಕ್ಚುಲಿ ನೋಡಿ, IPL ಮ್ಯಾಚ್ ಅನ್ನ ಬ್ಯಾಟ್ಸ್ಮನ್ಸ್ ಗೇಮ್ ಅಂತ ಕರೀತಾರೆ. ಬಟ್ ನಮಗೆ ಟ್ರೋಫಿಯನ್ನ ಹೆಚ್ಚಿ ಸರ್ತಿ ಗೆದ್ಕೊಡೋದಕ್ಕೆ ಸಹಾಯ ಮಾಡಿದ್ದು ಬೌಲರ್ಸ್. ಖಂಡಿತವಾಗ್ಲು ಬ್ಯಾಟ್ಸ್ಮನ್ಗಳದ್ದು ಅವ್ರದ್ದು ಆರ್ಭಟ ಇದ್ದೇ ಇರುತ್ತೆ. ಅದರಲ್ಲಿ ಯಾರು ಅದಕ್ಕೊಂದು ಕಡಿವಾಣ ಹಾಕ್ತಾರೋ ಅವರು ಚಾಂಪಿಯನ್ ಸೈಡ್ ಆಗೋದಕ್ಕೆ ಡಿಸರ್ವಿಂಗ್ ಅನ್ನೋದನ್ನ ಇವತ್ತು ನೆನೆ ಪ್ರೂವ್ ಮಾಡಿದ್ದಾರೆ ನಮ್ಮ ತಂಡ. ಅಂಡ್ ಇಡೀ ಟೂರ್ನಮೆಂಟ್ ನಲ್ಲಿ ಐ ಥಿಂಕ್ ಎಲ್ಲರೂ ಹಾಗಾಗಿ ಅವರವರ ಸರದಿ ಬಂದಾಗ ಅವರವರ ಕ್ಷಮತೆಯನ್ನ ಪ್ರೂವ್ ಮಾಡಿದ್ದಾರೆ. ಅಂಡ್ ಟೀಮ್ ಕಾಸ್ಗೋಸ್ಕರ ಆಡಿದ್ದಾರೆ. ಅಂಡ್ ಇದೊಂದು ಟೀಮ್ ಎಫರ್ಟ್ ಅಂತ. ಈಗ ಯಾವುದೇ ಮ್ಯಾಚ್ ನಲ್ಲಿ ಯಾರೋ ಒಬ್ರು ಫಿಲ್ ಸಾಲ್ಟ್, ಯಾರೋ ಒಬ್ಬ ವಿರಾಟ್ ಕೊಹ್ಲಿ ಅವ್ರು ಮಾತ್ರ ಗೆಲ್ಸಿದ್ದು ಅನ್ನೋದಿಲ್ಲ. ಮಾಯಾಂಕ್ ಬಂದಾಗ ಮಾಯಾಂಕ್ ಚೆನ್ನಾಗಿ ಆಡಿದ್ರು, ಜಿತೇಶ್ ಬಂದಾಗ ಜಿತೇಶ್ ಚೆನ್ನಾಗಿ ಆಡಿದ್ರು. ಎವ್ರಿಬಡಿ ಕಾಂಟ್ರಿಬ್ಯೂಟೆಡ್ ಅಲ್ವಾ? ಸೊ ರಿಯಲಿ ಟೀಮ್ ಎಫರ್ಟ್, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಅನ್ಸುತ್ತೆ. ಸುನಿಲ್ ಅವರೇ, ಇಡೀ ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಎಲ್ಲರ ಗಮನ ಸೆಳೆದಿದ್ದು ಕಿಂಗ್ ಕೊಹ್ಲಿ ಅವರ ಆಟದ ಬಗ್ಗೆ ನಿಮ್ಮ ಮೆಚ್ಚುಗೆ ಮತ್ತು ಆಟಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರ ಜೊತೆಗೆ ನಿಮ್ಮ ಅಭಿಪ್ರಾಯ. ಕೊಹ್ಲಿ ಆಟದ ಬಗ್ಗೆ ನಾವೆಲ್ಲರೂ ಇದಾಗಿದ್ದೀವಿ. ಅವರು ಟೀಮ್ ಇಂಡಿಯಾಗೆ ಎಂಟರ್ ಆದಾಗಿಂದ, ಅವ್ರು ಅಂಡರ್-19 ಆಡಿದಾಗಿಂದ ಅವರು ಕ್ಲಾಸ್ ಆಫ್ ಆರ್ಟ್ ಅನ್ನೋದನ್ನ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ನಾವೆಲ್ಲರೂ ಅವರನ್ನು ನೋಡ್ತಾ ಬಂದಿದ್ದೀವಿ. ಅಂಡ್ ಎಲ್ಲದಕ್ಕಿಂತ ಅವ್ರ ಆಟದ ಬಗ್ಗೆ ನಾನು ಹೇಳೋಷ್ಟು ನನಗೇನು ಗೊತ್ತಿಲ್ಲ ನನಗೆ ಕ್ರಿಕೆಟ್ ಬಗ್ಗೆ. ಬಟ್ ನಮ್ಮ RCB ತಂಡದ ಕಡೆಗೆ, RCB ಫ್ರಾಂಚೈಸ್ ಕಡೆಗೆ ಅವರ ಲಾಯಲ್ಟಿ, ಅವರ ನಿಯತ್ತು, ಅವ್ರು ಅದನ್ನ ನಿನ್ನೆ ಮೆನ್ಷನ್ ಮಾಡಿದ್ರು ಕೂಡ. ನಾನು 17 ವರ್ಷ 18 ವರ್ಷ ಬೇರೆ ಬೇರೆ ಟೈಮ್ನಲ್ಲಿ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಟೀಮ್ಗೆ ಆಡೋ ಅವಕಾಶ ಸಿಕ್ತು, ಯೋಚಿಸಿದೆ ಕೂಡ. ಬಟ್ ದೆನ್ ಈ ಫ್ರಾಂಚೈಸಿಗೆ ಬಿಟ್ಟರೆ ಬೇರೆ ಆಡಕ್ ನನಗೆ ಇಷ್ಟ ಇಲ್ಲ. ನಾನು IPL ಆಡೋವರೆಗೂ RCBಗೆ ಆಡ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ರು. ಸೊ ಅದೊಂದು ದೊಡ್ಡ ನಿದರ್ಶನ ಆತನ ಇಂಟೆಗ್ರಿಟಿ ಕಡೆಗೆ. ಸೊ ಆಸ್ ಅ ಕ್ರಿಕೆಟರ್, ಆಸ್ ಅ ಪ್ರೊಫೆಷನಲ್, ಅಂಡ್ ಒಂದು ಫ್ರಾಂಚೈಸ್ ಕಡೆಗೆ, ನಮ್ಮ ಫ್ಯಾನ್ಸ್ ಕಡೆಗೆ ಅವರ ನಿಯತ್ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಅಂಡ್ ಇದೇ ನಿಟ್ಟಿನಲ್ಲಿ ನಮ್ಮ RCB ಫ್ಯಾನ್ಸ್, ಕರ್ನಾಟಕದ ಮಂದಿ, ಬೆಂಗಳೂರಿನ ಮಂದಿ, ಡೈ ಹಾರ್ಡ್ ಫ್ಯಾನ್ಸ್, ಅನ್ಕಂಡೀಷನಲ್ ಸಪೋರ್ಟ್ ಅಂತ ಹೇಳ್ತಾರಲ್ಲ, ಏನೇ ಆದ್ರೂ ಪರವಾಗಿಲ್ಲ, ನೀವು ಎಷ್ಟು ವರ್ಷ ಸೋತ್ರು ಪರವಾಗಿಲ್ಲ, ನಾವು ನಿಮ್ಮನ್ನ ಬ್ಯಾಕ್ ಮಾಡ್ತೀವಿ ಅನ್ನೋ ಒಂದು ಸಪೋರ್ಟ್ ಇದೆಯಲ್ಲ, ಆ ತರ ಫ್ಯಾನ್ ಬೇಸ್ ಬೇರೆ ಎಲ್ಲೂ ಕಂಡಿಲ್ಲ ಅನ್ಸುತ್ತೆ. ನಿನ್ನೆ ರಾತ್ರಿ ನೀವೇ ನೋಡಿರ್ತೀರಿ, ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ್ಲೂ ಅಷ್ಟು ವಿಜೃಂಭಣೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಸೆಲೆಬ್ರೇಷನ್ ಇತ್ತೋ ಇಲ್ವೋ. ಸೊ ದಟ್ ಇಸ್ ಹೌ ಮಚ್ ಇಟ್ ಮೀನ್ಸ್ ಟು ದ ಫ್ಯಾನ್ಸ್. ಅಂಡ್ ಇದು ನಮ್ಮ ಎಲ್ಲ RCB ಫ್ಯಾನ್ಸ್ಗೆ ಇದು ಒಂಥರ ಡಿಸರ್ವಿಂಗ್ ವಿಕ್ಟ್ರಿ ಅಂತ ಅನ್ಸುತ್ತೆ ಇದು. ಸುನಿಲ್, ಥ್ಯಾಂಕ್ ಯು. ನಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಖಂಡಿತ ಡಿಸರ್ವಿಂಗ್ ವಿಕ್ಟ್ರಿನೇ. ನಾನು ಆಗಲೇ ಹೇಳ್ತಾ ಇದ್ದೆ, ರಾಯಲ್ ಚಾಲೆಂಜರ್ಸ್ ರಾಯಲ್ ಆಗಿ ಗೆದ್ದಿದ್ದಾರೆ, ಎಲ್ಲೂ ಎಡವದೆ, ಯಾರ ಮರ್ಜಿಗೂ ಬೀಳದೆ ಗೆದ್ದಿದ್ದಾರೆ. ಅರ್ಹವಾದ ಗೆಲುವು ಅಂತ.